ನಾನು ಸಕ್ಕರೆ ಹಾಕೊಂಡಿದ ತಕ್ಷಣ ಹಂಗೆ ಮ್ಯಾಂಗೋ ಹಾಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತು ನಾವು ಇದ್ದಕ್ಕಿದ್ದಂಗೆ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪೂಜೆ ಎಲ್ಲ ಆಯಿತು, ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಆಯಿತು. ಇವಾಗ ಬಂದು ನಾನು ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಅವಳು ರೆಡಿ ಮಾಡಿ ಇಟ್ಟವಳೆ. ನಾನು ಯಾವ ಥರ ಮಾಡೋದು ಅನ್ನೋದು ಬನ್ನಿ ನಾನು ತೋರಿಸ್ಕೊಡ್ತೀನಿ. ಬೇಗ ಮಾಡ್ಬೋದು. ಇವಾಗ ಮ್ಯಾಂಗೋ ಸೀಸನ್ ಇನ್ನೇನು ಮುಗಿತಾ ಬರ್ತೈತೆ. ಮ್ಯಾಂಗೋ ಸೀಸನ್ ಬಂದು ಇವಾಗ ಯಾವುದನ್ನ ಒಂದು ಮಾಡೋಣ ಮ್ಯಾಂಗೋ ರೆಸಿಪಿ ಅಂದ್ಬಿಟ್ಟು ಅವಳಿಗೆ ಇಷ್ಟ ಆಗಿ ಮಾಡ್ತಾ ಇರೋದು ರೆಸಿಪಿ ಬನ್ನಿ ಯಾವ ಥರ ಮಾಡೋದನ್ನ ತೋರಿಸ್ಕೊಡ್ತೀನಿ. ನನ್ನ ಮಗಳು ಕೇಸರಿ ಬಾತ್ ಮಾಡ್ತಾವಳೆ. ಮಾವಿನ ಹಣ್ಣು ಹಾಕಿ ಕೇಸರಿ ಬಾತು, ಮ್ಯಾಂಗೋ ಎಲ್ಲ ಹಚ್ಚಿ ಜಾರ್ಗೆ ಹಾಕವಳೆ. ಒಂದಷ್ಟು ಕಟ್ ಮಾಡ್ಕೊಂಡವಳೆ, ಬಾದಾಮಿ ಹಿಂಗೆ ಮಾಡ್ಕೊಂಡವಳೆ, ದ್ರಾಕ್ಷಿ ತೆಗ್ದಿಕ್ಕವಳೆ. ನಮ್ಮ ಮನೇಲಿ ದ್ರಾಕ್ಷಿ ಅಂದರೆ ಯಾರಿಗೂ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇದು ಏಲಕ್ಕಿ ಎರಡು ಹಾಕವಳೆ. ಮತ್ತು ಚಿರೋಟಿ ರವೆ ಐತೆ ನೋಡಿ. ಇದು ಬಂದು ನಾವು ಚಿರೋಟಿ ರವೆ ತೊಗೊಂಡಿದ್ದೀವಿ. ಇಷ್ಟು ಐಟಮು ಎಲ್ಲ ರೆಡಿ ಮಾಡ್ಕೊತಾವಳೆ ನೋಡಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಐತಲ್ವ, ಇದು ಯಾವ್ದು ಬೇಕಾದರೂ ಎತ್ತಿಟ್ಕೊತಾವಳೆ. ಈಗ ನಾನು ಬಂದು ತುಪ್ಪ, ಹೋಮ್ ಮೇಡ್ ತುಪ್ಪ, ನಂದಿನಿ ಅಲ್ಲ, ಯಾವುದೂ ಅಲ್ಲ, ನಾನು ಮನೇಲಿ ಮಾಡಿರೋ ತುಪ್ಪ. ಫಸ್ಟು ಬಾದಾಮಿ ಫ್ರೈ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಗೋಡಂಬಿನ ಹಾಕೊಬೋದು. ನಾನು ಬಾದಾಮಿ ಮತ್ತು ದ್ರಾಕ್ಷಿ ಮಾತ್ರ ಸ್ವಲ್ಪ ಹಾಕೊತಾ ಇದ್ದೀನಿ. ನೀವು ಬೇಕಾದರೆ 2 ಜಾಸ್ತಿ 3 ಹಾಕೊಬೋದು. ನಾನು ಇಷ್ಟು ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಕಿದು ಫ್ರೈ ಮಾಡ್ಕೊಂಡಿರೋದು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಅದೇ ತುಪ್ಪಕ್ಕೆ ನಾನು ಚಿರೋಟಿ ರವೆ ತಗೊತಾ ಇದ್ದೀನಿ. ಒಂದು 3/4 ಕಪ್ ಅಷ್ಟು ತಗೊತಾ ಇದ್ದೀನಿ. ಇದು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಫಸ್ಟು ಏನಂದ್ರೆ ಕೇಸರಿ ಬಾತ್ಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ರವೆ ಫ್ರೈ ಮಾಡಿಲ್ಲ ಅಂದ್ರೆ ಅಂಟು ಬರುತ್ತೆ. ಮತ್ತೆ ನೀವು ಎಷ್ಟೇ ತುಪ್ಪ ಎಣ್ಣೆ ಏನೇ ಹಾಕಿದ್ರು ನಿಮ್ಗೆ ಅಂಟಂಟು ಬಂದ್ಬಿಡತ್ತೆ, ಬಾಯಿಗೆ ಕಚ್ಕೊಳತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಆದಷ್ಟು ನಾವು ಚಿರೋಟಿ ರವೆ ಫ್ರೈ ಮಾಡ್ಕೊಬೇಕು. ನೀವು ಬೇಕಾಗಿದ್ರೆ ನೀವು ಎಣ್ಣೆನ ಆ್ಯಡ್ ಮಾಡ್ಕೊಬೋದು. ನಾನು ಬರೀ ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಹಾಕೊಂಡ್ ಬಂದ್ಬಿಡೋಣ. ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಇದು ಮ್ಯಾಂಗೋ ಬಂದು ಇದು ಮಿಕ್ಸಿಗೆ ಹಾಕೊಳ್ಳೋಣ. ನೀರನ್ನು ನಾನು ಆ್ಯಡ್ ಮಾಡಲ್ಲ, ಬರೀ ಹಂಗೆ ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಇದು ಸಾಕು ಫ್ರೈ ಆಗ್ತಿರೋದು. ಇವಾಗ ನೀರು ಹಾಕೊಳ್ಳೋಣ. ನಾನು ಕೆಟಲಲ್ಲಿ ಬಿಸಿ ಮಾಡ್ಕೊಂಡಿದ್ದೆ ಮೆಜರ್ಮೆಂಟು. ನೀವು ಇದು ಬೇಕಾಗಿದ್ರೆ ಇದರಲ್ಲಿ 1 ಕಪ್ ರವೆ ತೊಗೊಂಡಿದ್ರಲ್ವ, 2 ಕಪ್ ಇಲ್ಲಾಂದ್ರೆ 3 ಕಪ್ ತೊಗೊಬೋದು. ನಾನು 2 ಕಪ್ ಅಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಉದ್ರುದ್ರಾಗಿದ್ರೂ ಚೆನ್ನಾಗಿರುತ್ತೆ. ಮತ್ತೆ ತುಪ್ಪ ಹಾಕೊಂತೀವಿ, ಮ್ಯಾಂಗೋ ಎಲ್ಲ ಹಾಕೊಂತೀವಲ್ವ, ಜಾಸ್ತಿ ಆಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರು ಆ ಟೇಸ್ಟ್ ಸಿಕ್ಕಲ್ಲ ನಮಗೆ. ನೋಡಿ, ಈ ಥರ ಆಯಿತು ನೋಡಿ. ರವೆ ಎಲ್ಲ ಚೆನ್ನಾಗಿ ಕುಕ್ ಆಗೋಯ್ತು. ಬಿಸಿ ನೀರು ಹಾಕೊಂಡಿದ ತಕ್ಷಣ ನಾನು ಇವಾಗ ಸಕ್ಕರೆ ಹಾಕೊತಾ ಇದ್ದೀನಿ. ನಾನು 3/4 ಕಪ್ ಅಷ್ಟು ಸಕ್ಕರೆ, ರವೆ ಎಷ್ಟು ತೊಗೊಂಡಿದ್ದೀನ ಸಕ್ಕರೆನೂ ನಾನು ಅಷ್ಟೇ ತೊಗೊಂಡಿರೋದು. ಇವಾಗ ನಾನು ಮ್ಯಾಂಗೋ ರುಬ್ಕೊಂಡಿದ್ದೀನಿ. ಇದು ಹಾಕೊಂಡ್ಬಿಡೋಣ ಇದ್ರ ಜೊತೆ. ನೋಡಿ, ನಾನು ಸಕ್ಕರೆ ಹಾಕೊಂಡಿದ ತಕ್ಷಣ ಹಂಗೆ ಮ್ಯಾಂಗೋ ಹಾಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ.
ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಬಾದಾಮಿ ಮತ್ತು ಮ್ಯಾಂಗೋ ನೋಡಿ ಇಷ್ಟು ಹಾಕೋತಾ ಇದ್ದೀನಿ. ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಯಿತು. ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ನಿಮಗೆ ಸಕ್ಕರೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. ನಾನು ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕ್ಕೊಂಡು ಮಾಡಿದ್ದೀನಿ. ನಾವು ಸ್ವಲ್ಪ ಆಚೆ ಕಡೆ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಿಚನಲ್ಲಿ ನಾಳೆಗೆ ದೋಸೆಗೆ ಹಾಕಿದ್ದೆ. ನೈಟು 9 ಗಂಟೆಗೆ ನಾನು ಮಿಕ್ಸಿಗೆ ಹಾಕೋದು. ಇನ್ನು ಬಂದು ನಾವು ಎಷ್ಟೊತ್ತಾಗುತ್ತೋ ನೈಟ್ ಬರೋಷ್ಟೊತ್ತಿಗೆ 11 ಗಂಟೆ ಆಗುತ್ತಾ 12 ಗಂಟೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ದೋಸೆಗೆಲ್ಲ ರುಬ್ಬಿ ಇಟ್ಟಿದ್ದೀನಿ. ಮತ್ತು ಇನ್ನು ಕೇಸರಿ ಬಾತ್ ಮಾಡಿದ್ವಿ. ಕೇಸರಿ ಬಾತ್ ಸ್ವಲ್ಪ ತಿಂದ್ವಿ. ಇವತ್ತು ನಾವು ಇದ್ದಕ್ಕಿದ್ದಂಗೆ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಒಂದು ಹಾಫ್ ಆನ್ ಅವರ್ ಮುಂಚೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದಷ್ಟೇ. ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಪೆದ್ದಿ ಮೂವಿಗೆ, ತೆಲುಗು. ಇವಾಗ 6:30 7 ಗಂಟೆ ಮೂವಿ. ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇದ್ದೀನಿ. ಕಾಫಿ ಕುಡಿದ್ವಿ. ನಮ್ಮ ಯಜಮಾನ್ರು ಕೂತ್ಕೊಂಡವ್ರೆ. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಇವರು ರೀಲ್ಸ್ ಇದಕ್ಕೆ ಸ್ಯಾರೀಸ್ದು ರೀಲ್ಸ್ ಮಾಡಿದ್ವಿ. ಇವಾಗ ಹೋಗಬೇಕು. ಮಗಳು ಬಂದಿದ್ಲು, ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇನ್ನೇನು ನಾಳೆ ಊರಿಗೆ ಹೋಗ್ತಾಳೆ ಅಂದ್ಬಿಟ್ಟು ಇವತ್ತು ಹೋಗಿ ಮೂವಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಒಂದು ಹಾಫ್ ಆನ್ ಅವರ್ ಹಿಂದೆ ನೋಡಿದ್ವಿ. ಅಂದರೆ ಸೀಟ್ಸ್ ಇತ್ತು, ಅದಕ್ಕೋಸ್ಕರ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇವತ್ತು ನಮ್ಮ ಯಜಮಾನ್ರೆ ಡ್ರೈವ್ ಮಾಡ್ತಾಯಿದ್ರು. ನಾನು ನಮ್ಮ ಯಜಮಾನ್ರು 4 ಜನ ಹೋಗ್ತಾ ಇದ್ದೀವಿ. ಪಿಕ್ಚರ್ ಬಂದು 7 o'clock. ನಾವು ಬಿಟ್ಟಿರೋದೇ 6:30. ನಾವು ಹೋಗೋಷ್ಟೊತ್ತಿಗೆ ಸ್ಟಾರ್ಟ್ ಆಗೋಗಿರತ್ತೆ. ಅದೊಂದು ಬೇಜಾರು. ಯಾವಾಗೂ ಅಷ್ಟೇ ಹಿಂಗೆ ಆಗ್ತೈತೆ. ನಾವು ಯಾವಾಗ ಹೋಗ್ಬೇಕನ್ನೋವಾಗೆಲ್ಲ ನಮಗೆ ಲೇಟಾಗಿ ಹೋಗ್ತೈತೆ. ಅದಕ್ಕೋಸ್ಕರ ನಾವು ಇವಾಗ ಇನ್ನೇನು ಹತ್ರದಲ್ಲಿದ್ದೀವಿ ಮೂವಿ. ಹೋಗಿ ಅಲ್ಲೇ ಟಿಕೆಟ್ಸ್ ತೊಗೊಬೇಕು. ಹೋಗಿ ಇವಾಗ ಮೂವಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮೂವಿ. ನೀವು ಒಂದ್ಸಲ ನೋಡಿ ಪೆದ್ದಿ ಮೂವಿ. ನಾವು ಬಂದು ಮೂವಿ ನೋಡ್ತಾ ಇದ್ದೀವಿ. చూడమే మిగతా బస్సు కూడా మన టచింగ్ ఇలాగే ఉంటది.